ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ದುಬಾರಿ ಬೆಲೆಯ ಸ್ಯಾನಿಟೈಸರ್ನ ಖಾಲಿ ಆದಾಗ ನೀವು ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳೇನೆ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಮಕ್ಕಳಿಗೆ ತಿನ್ನಿಸುವಂಥ ರಾಗಿ ಸರಿ ಹಿಟ್ಟು ಎಲ್ಲ ಇರುತ್ತಲ್ವ, ಅದನ್ನು ನಾವು ಪ್ಯಾಕೆಟಿಂದ ಯೂಸ್ ಮಾಡಿದ ನಂತರ 1 ಮಂತ್ ಅಥವಾ ಎಕ್ಸ್ಟ್ರಾ 10 ಡೇಸ್ ಆದ್ರೂ ಕೂಡ ಇದರಲ್ಲಿ ಹುಳುಗಳೆಲ್ಲ ಸೇರಿಕೊಂಡು ಹಿಟ್ಟು ಎಲ್ಲನೂ ಗಂಟು ಬೀಳುತ್ತೆ. ಸೊ ಆವಾಗ ಅದನ್ನು ಮಕ್ಕಳಿಗೆ ಕೊಡೋದು ಅಷ್ಟೊಂದು ಸೇಫ್ ಅಲ್ಲ. ಸೊ ಅದನ್ನು ಆಗಬಾರ್ದು ಅಂತಂದರೆ ಈ ರೀತಿ ನೀವು ಯೂಸ್ ಮಾಡಿ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ನೀವು ಈ ರೀತಿ ಒಂದು ಸ್ವಲ್ಪ ಸಾಲ್ಟ್ ಹಾಗೆಯೇ ಚಕ್ಕೆನ ಒಂದು ಪ್ಯಾಕೆಟ್ ಅಥವಾ ಈ ರೀತಿ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿ ನೀವು ಆ ಒಂದು ಬಾಕ್ಸಲ್ಲಿ ಮುಳುಗಿಸಿ ಇಡೋದ್ರಿಂದ ಈ ಒಂದು ಹಿಟ್ಟಿನಲ್ಲಿ ಹುಳುಗಳು ಸೇರ್ಕೊಳ್ಳೋದು ಅಥವಾ ಗಂಟು ಕಟ್ಟೋದು ಏನೂ ಆಗೋದಿಲ್ಲ. ನೀವು ಈ ರೀತಿ ಮಾಡೋದಕ್ಕಾಗಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದನ್ನ ಸ್ವಲ್ಪ ಯೂಸ್ ಮಾಡಿದ ನಂತರ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದನೂ ಕೂಡ ಇದರಲ್ಲಿ ಹುಳು ಏನು ಸೇರ್ಕೊಳ್ಳೋದಿಲ್ಲ. ಇದು ನೀವು 1 ತಿಂಗಳಲ್ಲ 2 ತಿಂಗಳು ಇಟ್ಟರು ಫ್ರೆಶ್ ಆಗಿ ಇರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಡಸ್ಟ್ಬಿನ್ಗಳಲ್ಲಿ ನಾವು ಎಲ್ಲ ಹಸಿ ಕಸ, ಒಣ ಕಸ ಎಲ್ಲನೂ ಸೇರಿಸ್ಬಿಡ್ತೀವಿ ಒಂದ್ಸರಿ. ಸೊ ಒಂದೊಂದ್ಸರಿ ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಇದರಿಂದ ಬ್ಯಾಡ್ ಸ್ಮೆಲ್ ಔಟ್ಸೈಡ್ ಬರ್ತಾ ಇರುತ್ತೆ. ಸೊ ಆವಾಗ ನೀವು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮನೆಯಲ್ಲಿರ್ತಕ್ಕಂಥ ಜಸ್ಟ್ ಈ ರೀತಿ ವೆನಿಲಾ ಎಸೆನ್ಸ್ನ ಒಂದು ಕಾಟನ್ಗೆ 1-2 ಹನಿಯಷ್ಟು ಹಾಕಿ ಅದರಲ್ಲಿ ನೀವು ಡಸ್ಟ್ಬಿನ್ನಲ್ಲಿ ಈ ಒಂದು ಕಾಟನ್ನ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ರಿಮೂವ್ ಆಗಿ ಅದರಿಂದ ಕೆಟ್ಟ ವಾಸನೆ ಬರೋದು ತಡೆಯುತ್ತೆ. ಇಲ್ಲಾಂದರೆ ಅದರಿಂದ ಮನೆ ತುಂಬೆಲ್ಲ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಸೊ ಈ ರೀತಿ ನೀವು ಇನ್ಸ್ಟೆಂಟ್ ಆಗಿ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು. ಈ ರೀತಿ ಹ್ಯಾಂಡ್ ವಾಶ್ ಸ್ಯಾನಿಟೈಸರ್ಗಳು ಮನೆಯಲ್ಲಿ ಖಾಲಿ ಆದಾಗ ನೀವು ದುಬಾರಿ ಬೆಲೆಯ ಸ್ಯಾನಿಟೈಸರ್ನ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಬೌಲ್ನಲ್ಲಿ ನಾನು 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಇಲ್ಲಿ 2 ಕ್ಲಿನಿಕ್ ಪ್ಲಸ್ ಶಾಂಪುಗಳನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಇವಾಗ ಶಾಂಪನ್ನ ಹಾಕೊಂಡ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಬೇಕು. ನಾವು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ ಅಡುಗೆ ಸೋಡಾನ ಹಾಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಕೂಡ ಹಾಕೊಳ್ಬೇಕು. ನಂತರ ಇದಕ್ಕೆ ವೈಟ್ ಕೋಲ್ಗೇಟ್ ಅನ್ನ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೇಕು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಇವೆಲ್ಲವನ್ನು ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ನೀರು ಆಗುವಷ್ಟು ಎಷ್ಟು ಬೇಕಾಗುತ್ತೆ ಸ್ಯಾನಿಟೈಸರ್ ಅಷ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇವೆಲ್ಲವನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಸೋಡಾ ಮತ್ತು ಸಾಲ್ಟ್ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು, ಕೋಲ್ಗೇಟ್ ಎಲ್ಲನೂ. ಸೊ ನೀವು ಹಾಗೇನೆ ಇದನ್ನ ಕುದಿಸ್ಕೊಂಡು ತಗೊಂಡ್ರೆ ಅದು ಕೋಲ್ಗೇಟ್ ಎಲ್ಲಾನು ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಮೇಲೆ ಇಟ್ಟು 2 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀವಲ್ವಾ, ಅದು 1 ಗ್ಲಾಸ್ಗೆ ಬರಬೇಕು. ಅಲ್ಲಿವರೆಗೂ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಇದರಲ್ಲಿ ನಾವು ಸೋಡಾ ಪುಡಿ ಹಾಕಿರೋದ್ರಿಂದ ಇದು ಉಕ್ಕಿ ಔಟ್ಸೈಡ್ ಬರ್ತಾ ಇರುತ್ತೆ. ಸೊ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಚೆನ್ನಾಗಿ ಈ ರೀತಿ ಇದನ್ನು ಕುದಿಸ್ಕೊಂಡು ತಗೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಕುದ್ದ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೀನಿ. ತಣ್ಣಗಾದ ನಂತರ ಇದನ್ನು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಓಲ್ಡ್ ಸ್ಯಾನಿಟೈಸರ್ ಬಾಟಲ್ ಇತ್ತು, ಅದರಲ್ಲಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ಕೈನ ವಾಶ್ ಮಾಡ್ಕೊಂಡು ನೋಡೋಣ ನಮ್ಮ ಒಂದು ಹ್ಯಾಂಡ್ ವಾಶ್ ಸ್ಯಾನಿಟೈಸರ್ ಹೇಗೆ ರೆಡಿಯಾಗಿದೆ, ಹೇಗೆ ವರ್ಕ್ ಮಾಡುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಇದರಲ್ಲಿ ಶಾಂಪೂನ ಯೂಸ್ ಮಾಡಿರೋದ್ರಿಂದ ಅದರ ಘಮ ಕೂಡ ಇರುತ್ತೆ. ಹಾಗೇನೆ ಸೋಡಾ ಪುಡಿ ಮತ್ತು ನಿಂಬೆಹಣ್ಣು, ಸಾಲ್ಟ್ ಇದನ್ನು ಕೂಡ ಅಷ್ಟೇ ಕ್ಲೀನಿಂಗಲ್ಲಿ ಒಂದೊಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕೈಗೆ ನೀಟಾಗಿ ಈ ಒಂದು ಸ್ಯಾನಿಟೈಸರ್ನ ಹಾಕ್ಕೊಂಡು ಒಂದು ಸ್ವಲ್ಪ ರಬ್ ಮಾಡಿ ವಾಶ್ ಮಾಡಿದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ದುಬಾರಿ ಬೆಲೆ ಸ್ಯಾನಿಟೈಸರ್ನ ನೀವು ಮನೆಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಸಾಲ್ಟನ್ನು ನಾವು ಆದಷ್ಟು ಪಿಂಗಾಣಿ ಅಥವಾ ಗ್ಲಾಸ್ ಬೌಲ್ಗಳಲ್ಲಿ ಸ್ಟೋರ್ ಮಾಡಬೇಕು. ಈ ರೀತಿ ನಾವು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿದಾಗ ಏನಾಗ್ತಾ ಇರುತ್ತೆ, ಒಂದೊಂದ್ಸರಿ ನಾವು ಕಿಚನಲ್ಲಿ ಒದ್ದೆ ಕೈಯಿಂದ ಟಚ್ ಮಾಡಿದಾಗ ಈ ಒಂದು ಸಾಲ್ಟ್ ನೀರಾಗಿಬಿಟ್ಟಿರುತ್ತೆ. ಒಂದ್ಸರಿ ಪಾಕೆಟಿಂದ ತರುವಾಗೂ ಕೂಡ ನೀರಿರುತ್ತೆ ಸಾಲ್ಟ್. ಸೊ ಆ ರೀತಿ ಅದನ್ನು ಹೇಗೆ ಅವಾಯ್ಡ್ ಮಾಡೋದಂತೇಳಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ನೀವು ಸಾಲ್ಟ್ ಮೇಲ್ಗಡೆ ನೀರು ಬಿಡ್ತಾ ಇದೆ ಅಂತಂದಾಗ ಈ ರೀತಿ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಈ ರೀತಿ ಇಟ್ಟು ಕ್ಲೋಸ್ ಮಾಡೋದ್ರಿಂದ ಸಾಲ್ಟಲ್ಲಿರುವಂಥ ನೀರಿನಂಶ ಎಲ್ಲನೂ ಹೇಳ್ಕೊಳ್ಳುತ್ತೆ.
ಆಗುತ್ತೆ, ಆವಾಗ ಸಾಲ್ಟ್ ಚೆನ್ನಾಗಿ ಉಂಡೆ ಕಟ್ಟೋದಿಲ್ಲ, ನೀಟಾಗಿ ಪುಡಿ ಪುಡಿ ಆಗಿರುತ್ತೆ. ಸೊ ಮೊದಲಿಗೆ ನೀವು ತರೋದಕ್ಕಿಂತ ಮುಂಚೆನೇ ಪಾಕೆಟಲ್ಲಿ ನೀರು ಬಿಡ್ತಾ ಇದೆ ಅಂತ ಅಂದಾಗ ನೀವು ಸ್ವಲ್ಪ ಮೊದಲಿಗೆ ಒಂದು ಸ್ವಲ್ಪ ಕವರ್ ಅಥವಾ ಟಿಶ್ಯೂ ಪೇಪರ್ನ ಇಟ್ಟು ಸೆಂಟ್ರಲ್ಲಿ ಒಂದು ಸ್ವಲ್ಪ ಕವರ್ನ ಇಟ್ಟು ಮೇಲೆ ಬ್ಯಾಚ್ ವೈಸಲ್ಲಿ ನೀವು ಸಾಲ್ಟನ್ನು ಹಾಕಿ ಬಾಕ್ಸನ್ನು ಕ್ಲೋಸ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹುರಿದಿರುವಂಥ ಶೇಂಗಾನ ನೀವು ಸಿಪ್ಪೆ ಬಿಡಿಸ್ಕೊಳ್ಬೇಕಾದ್ರೆ ಇದು ಔಟ್ ಸೈಡ್ ಎಲ್ಲನೂ ಹೋಗ್ತಾ ಇರುತ್ತೆ ಗಾಳಿಗೆ. ಸೊ ಆ ರೀತಿ ನೀವು ಜಾಸ್ತಿ ಸಿಪ್ಪೆನ ಬಿಡಿಸ್ಕೊಳ್ಬೇಕಂದ್ರೆ ಈ ರೀತಿ ಒಂದು ಬಟ್ಟೆ ಕವರಲ್ಲಿ ಹಾಕಿ ಈ ರೀತಿ ಜಸ್ಟ್ ರಬ್ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಸಿಪ್ಪೆ ಔಟ್ ಸೈಡ್ ಹೋಗೋದೇ ಇಲ್ಲ, ನೀವು ನೀಟಾಗಿ ಇದರ ಸಿಪ್ಪೆಯನ್ನು ರಿಮೂವ್ ಮಾಡ್ಬೋದು. ಸೊ ಕಾಮನ್ ಆಗಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಈ ಟಿಪ್ಪು, ಸೊ ಬಟ್ ಯೂಸ್ಫುಲ್ ಆಗುತ್ತೆ, ಗೊತ್ತಿಲ್ಲದವ್ರಿಗೆ ಯೂಸ್ ಆಗಲಿ ಅಂತೇಳಿ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದೆ ಅಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.